ಇದು ಶ್ರೀಗಂಧದ ಗಿಡ. ಇದು ದುಡ್ಡು ಬಂದ್ಮೇಲೆ ಖರ್ಚು ಮಾಡಬೇಕು ಅಂದ್ರೆ ಆರೋಗ್ಯ ಬೇಕಲ್ವಾ. ಸೊ ಆರೋಗ್ಯಕ್ಕೆ ನೀವು ಇದನ್ನ ಬಳಸ್ಕೊಳ್ಳಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾನು. ಸೊ ಇದು ವಿಶೇಷವಾಗಿ ಇದರ ಚಿಗುರು ಇದೆಯಲ್ಲ, ಸೊ ಇದ್ರ ಚಿಗುರುಗಳಿದಾವಲ್ಲ ಇವು. ಸೊ ಈ ಚಿಗುರನ್ನ ಒಂದ್ ಇಡೀ ಚಿಗುರು ತಗೊಳ್ಳಿ. ಚಿಗುರು ತಗೊಂಡು ಉರಿಯೋದು. ಸೊ ಉರಿರಿ ಅಂತ ಯಾಕೆ ಹೇಳ್ತೀನಿ ಸೊಪ್ಪುಗಳು ಅಂತ ಹೇಳಿದ್ರೆ, ಸೊ ವೈಲ್ಡ್ ಆಗಿ ಬೆಳೆದಿರ್ತವೆ ಇವು. ಸೊ ಕಟು ಜಾಸ್ತಿ, ಸ್ಟ್ರಾಂಗ್ನೆಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಗೊಬ್ಬರ ಹಾಕಿ ನಾವು ನೀರ್ ಹಾಕಿ ಬೆಳೆಸಿಲ್ಲಲ್ಲ ಇವು, ಸ್ಟ್ರಾಂಗ್ ಇರ್ತದೆ ಒಂದು. ಆಮೇಲೆ ಹಸಿ ಹಸಿ ಇದ್ದಾಗ ನಮ್ಗೆ ತಿನ್ಲಿಕ್ಕೆ ನಮ್ಮ ನಾಲ್ಗೆ ಅಲ್ಲೇ ಹೋಗ್ಬಿಟ್ಟಿದೆ. ಸೊ ಇದನ್ನ ಆಹಾರದಲ್ಲಿ ಬಳಸಿದ್ರೆ, ನೀವು ಗಟ್ಟಿ ಚಟ್ನಿ ಮಾಡಿದ್ರೆ ಮಾಮೂಲಿ ಚಟ್ನಿ ಮಾಡ್ತೀರಲ್ಲ ಮನೆಯಲ್ಲಿ, ಆ ಚಟ್ನಿಗೆ ಇದು ಒಂದ್ ಇಡೀ ಹುರಿದು ಹಾಕಿ. ಸೊ ಗಟ್ಟಿ ಆಯ್ತಾ ರೊಟ್ಟಿ ತಿನ್ನಿ, ತೆಳುವಾಯ್ತಾ ಅನ್ನ ಊಟ ಮಾಡಿ. ಶ್ವಾಸ ಸಂಬಂಧಿ ಕಾಯಿಲೆಗಳು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ನಾನು ಯಾಕೆ ಒತ್ತಿ 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 ಹೇಳ್ತಾ ಇರ್ತೀನಿ ಅಂತ ಹೇಳಿ, ಶ್ರೀಗಂಧ ಬೆಳೆಗಾರರ ಜೊತೆ ಎಲ್ಲ ಮಾತಾಡ್ತಾ ಇರ್ತೀನಿ. ಫಸ್ಟ್ ನೀವು ಸೊಪ್ಪು ತಿನ್ನಿ ಅಂತ ಹೇಳ್ತೀನಿ. ಸೊ 3-4 ದಿನದಲ್ಲಿ ಅದು ರಿಲೀಫ್ ಆಗ್ತಾ ಇದಾರೆ. ಸೊ ಪಂಪ್ ಹೊಡ್ಕೊಳ್ಳೋರು ನೋಡಿದಿರಲ್ಲ ಉಬ್ಸಕ್ಕೆ. ಆಮೇಲೆ ಡಸ್ಟ್ ಅಲರ್ಜಿ ಅಂತ ಇರ್ತಾರ. ಸೊ ಅವ್ರಿಗೆ ಏನೇನು ಮಾಡ್ಬೇಡಿ, ಜಸ್ಟ್ ಇದನ್ನ ಊಟ ಮಾಡಿ ಅಂತ ಹೇಳ್ತಾ ಇದೀನಿ. ಜಸ್ಟ್ ಚಟ್ನಿ ಮಾಡಿ ತಿಂದ 3-4 ದಿನದಲ್ಲಿ ತುಂಬಾ ಜನರು ಎಷ್ಟು ಖುಷಿಯಾಗಿ ಫೋನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ನಂದು ಪಂಪ್ ಹೊಡ್ಕೊಳ್ಳೋದು ನಿಲ್ಸಿದೀನಿ ಅಂತ ಹೇಳ್ತಾರೆ ತುಂಬಾ ಜನರು. ಸೊ ನಾನು ಯಾರಿಗೂ ನಿಲ್ಸಿ ಅಂತ ಹೇಳಿಲ್ಲ. ಇದು ಒಂದು ಶ್ವಾಸ ಸಂಬಂಧಿ ಕಾಯಿಲೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಶ್ವಾಸ ಸಂಬಂಧಿಗೆ ಬೇಕಾದಂತ ಒಂದು ನ್ಯೂಟ್ರಿಷನ್ ಇದರಲ್ಲಿದೆ. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಔಷಧೀಯ ಗುಣಗಳೇನು ನಾವೇನು ಹೇಳ್ತೀವಲ್ಲ, ಸೊ ಅವರು ಬರೆದದ್ದು ಹೇಳ್ತಾರೆ ನಮ್ಗೆ. ನಮ್ಮ ಆಯುರ್ವೇದಕ್ಕೆ ಹೋದ್ರೆ ಮತ್ತು ಯುನಾನಿ ಅವರೆಲ್ಲರೂ ಏನೇನ್ ಕಂಟೆಂಟ್ ಇದೆ ಅಂತ ಬರ್ದು ಇದ್ರಲ್ಲಿ ಇಷ್ಟಿದೆ ಇದಿಷ್ಟು ಪ್ರಮಾಣ ತಗೋಬೇಕು ಎಲ್ಲ ಹೇಳ್ತಾ ಇದಾರೆ. ಸೊ ನಮ್ದು ಎಲ್ಲೂ ಬರೆಯೋದಿಲ್ಲ. ಸೊ ನಾವು ಊಟ ಮಾಡ್ತಾ ಇದ್ದೇವೆ, ನಾನು ಆರೋಗ್ಯವಾಗಿದ್ದೇನೆ. ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಮುರಳೀಧರ ಗುಂಗೂರ್ಮಳೆ ಅಂತೇಳಿ, ಅಂದ್ರೆ ನನ್ನ ಊರ ಹೆಸರದು ತಿಪ್ಟೂರು ತಾಲೂಕ್ ಬರ್ತದೆ. ವಿಶೇಷವಾಗಿ ಒಂದಷ್ಟು ಆರಂಭ ಮಾಡ್ತಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಪರಿಸರ, ಶಿಕ್ಷಣ, ಆರೋಗ್ಯ, ಕೃಷಿ, ಹಿಂಗೆ ಸಮಗ್ರವಾಗಿ ಏನೆಲ್ಲ ಸಾಧ್ಯತೆಗಳಿದೆ ಒಂದು ಹುಡುಕಾಟದಲ್ಲಿ ಇದ್ದೇನೆ. ಅದ್ರ ಜೊತೆಗೆ ಇತ್ತೀಚೆಗೆ ಮೇಜರ್ ಆಗಿ ಒಂದಷ್ಟು ಆರೋಗ್ಯದ್ದು ತುಂಬಾ ಎಲ್ರದ್ದು ಕೆಡ್ತಾ ಇದೆ. ಹಂಗಾಗಿ ಒಂದಷ್ಟು ನಮ್ಮ ಆಹಾರದ ಮೇಲೆ ಒಂದಷ್ಟು ಕೆಲಸ ಮಾಡ್ತಾ ಇದ್ದೇನೆ. ಸರ್ ನಾವು ಮಾತಾಡ್ತಾ ಇರ್ತೇವೆ ಗಂಧದ ನಾಡು, ಶ್ರೀಗಂಧದ ಬೀಡು, ಒಂದಷ್ಟು ಹಾಡುಗಳಲ್ಲಿ ಹೊಗಳಿ ಕಾಲ ಕಳೀತಾ ಇದ್ದಾವೆ. ಅದು ಯಾವುದೋ ಕಳ್ಳಕಾಕರುಗಳಿಗೆ ಕಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಬೆಳೆದಂತ ರೈತನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆಯ್ತಾ. ಸೊ ನಾನು ಹೇಳೋವಂಥದ್ದು, ಅದು ಬೆಳೆಯೋದ್ರೊಳಗಡೆ ಇದು ಬೆಳೆದು ದುಡ್ಡು ಬರ್ತದಲ್ವಾ, ದುಡ್ಡು ಬಂದ್ಮೇಲೆ ಅದನ್ನ, ಇದು ಶ್ರೀಗಂಧದ ಗಿಡ. ಇದು ದುಡ್ಡು ಬಂದ್ಮೇಲೆ ಖರ್ಚು ಮಾಡಬೇಕು ಅಂದ್ರೆ ಆರೋಗ್ಯ ಬೇಕಲ್ವಾ. ಸೊ ಆರೋಗ್ಯಕ್ಕೆ ನೀವು ಇದನ್ನ ಬಳಸ್ಕೊಳ್ಳಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾನು. ಹೇಗೆ ಸರ್? ಸಾವಿರಾರು ಜನರಿಂದ ಇದು ಉಪಯೋಗ ಪಡ್ಕೊಂಡಿದ್ದಾರೆ. ಸೊ ನನ್ಗೆ ಬರೋ ರಿಪ್ಲೈ ಇದೆಯಲ್ಲ, ತುಂಬಾ ಖುಷಿಯಾಗಿ ಹೇಳ್ತಾರೆ. ನನ್ಗೆ ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ, ಅಷ್ಟು ಖುಷಿ ಇದೆ, ಯಾಕಂದ್ರೆ ಬರೋ ರಿಪ್ಲೈ ಇದೆಯಲ್ಲ. ಸೊ ಇದು ವಿಶೇಷವಾಗಿ ಇದರ ಚಿಗುರು ಇದೆಯಲ್ಲ, ಸೊ ಇದ್ರ ಚಿಗುರುಗಳಿದಾವಲ್ಲ ಇವು. ಸೊ ಈ ಚಿಗುರನ್ನ ಒಂದ್ ಇಡೀ ಚಿಗುರು ತಗೊಳ್ಳಿ. ಚಿಗುರು ತಗೊಂಡು ಉರಿಯೋದು. ಸೊ ಉರಿರಿ ಅಂತ ಯಾಕೆ ಹೇಳ್ತೀನಿ ಸೊಪ್ಪುಗಳು ಅಂತ ಹೇಳಿದ್ರೆ, ಸೊ ವೈಲ್ಡ್ ಆಗಿ ಬೆಳೆದಿರ್ತವೆ ಇವು. ಸೊ ಕಟು ಜಾಸ್ತಿ, ಸ್ಟ್ರಾಂಗ್ನೆಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಗೊಬ್ಬರ ಹಾಕಿ ನಾವು ನೀರ್ ಹಾಕಿ ಬೆಳೆಸಿಲ್ಲಲ್ಲ ಇವು, ಸ್ಟ್ರಾಂಗ್ ಇರ್ತದೆ ಒಂದು. ಆಮೇಲೆ ಹಸಿ ಹಸಿ ಇದ್ದಾಗ ನಮ್ಗೆ ತಿನ್ಲಿಕ್ಕೆ ನಮ್ಮ ನಾಲ್ಗೆ ಅಲ್ಲೇ ಹೋಗ್ಬಿಟ್ಟಿದೆ, ಹಸಿ ಪದಾರ್ಥಗಳನ್ನ ತಿನ್ನೋದು ಕಳ್ಕೊಂಡ್ಬಿಟ್ಟಿದೆ ನಾಲ್ಗೆ. ಹಂಗಾಗಿ ಸ್ವಲ್ಪ ಅವ್ರು ಹುರಿದಾಗ ಏನಾಗುತ್ತೆ, ಸ್ವಲ್ಪ ಇದು ಬರ್ತದೆ, ಪರಿಮಳ ಬರ್ತದೆ ತುಂಬಾ ಚೆನ್ನಾಗಿ. ಸೊ ಇದನ್ನ ಆಹಾರದಲ್ಲಿ ಬಳಸಿದ್ರೆ, ನೀವು ಗಟ್ಟಿ ಚಟ್ನಿ ಮಾಡಿದ್ರೆ ಮಾಮೂಲಿ ಚಟ್ನಿ ಮಾಡ್ತೀರಲ್ಲ ಮನೆಯಲ್ಲಿ, ಆ ಚಟ್ನಿಗೆ ಇದು ಒಂದ್ ಇಡೀ ಹುರಿದು ಹಾಕಿ. ಸೊ ಗಟ್ಟಿ ಆಯ್ತಾ ರೊಟ್ಟಿ ತಿನ್ನಿ, ತೆಳುವಾಯ್ತಾ ಅನ್ನ ಊಟ ಮಾಡಿ. ಶ್ವಾಸ ಸಂಬಂಧಿ ಕಾಯಿಲೆಗಳು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ನಾನು ಯಾಕೆ ಒತ್ತಿ 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 ಹೇಳ್ತಾ ಇರ್ತೀನಿ ಅಂತ ಹೇಳಿ, ಶ್ರೀಗಂಧ ಬೆಳೆಗಾರರ ಜೊತೆ ಎಲ್ಲ ಮಾತಾಡ್ತಾ ಇರ್ತೀನಿ. ಫಸ್ಟ್ ನೀವು ಸೊಪ್ಪು ತಿನ್ನಿ ಅಂತ ಹೇಳ್ತೀನಿ. ಸೊ 3-4 ದಿನದಲ್ಲಿ ಅದು ರಿಲೀಫ್ ಆಗ್ತಾ ಇದಾರೆ. ಸೊ ಪಂಪ್ ಹೊಡ್ಕೊಳ್ಳೋರು ನೋಡಿದಿರಲ್ಲ ಉಬ್ಸಕ್ಕೆ. ಆಮೇಲೆ ಡಸ್ಟ್ ಅಲರ್ಜಿ ಅಂತ ಇರ್ತಾರ. ಸೊ ಅವ್ರಿಗೆ ಏನೇನು ಮಾಡ್ಬೇಡಿ, ಜಸ್ಟ್ ಇದನ್ನ ಊಟ ಮಾಡಿ ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ನಾವು ಊಟವೇ ಆಹಾರವೇ ಔಷಧಿ ಆಗ್ಬೇಕು ಅಂತ. ಜಸ್ಟ್ ಚಟ್ನಿ ಮಾಡಿ ತಿಂದ 3-4 ದಿನದಲ್ಲಿ ತುಂಬಾ ಜನರು ಎಷ್ಟು ಖುಷಿಯಾಗಿ ಫೋನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ನಂದು ಪಂಪ್ ಹೊಡ್ಕೊಳ್ಳೋದು ನಿಲ್ಸಿದೀನಿ ಅಂತ ಹೇಳ್ತಾರೆ ತುಂಬಾ ಜನರು. ಸೊ ನಾನು ಯಾರಿಗೂ ನಿಲ್ಸಿ ಅಂತ ಹೇಳಿಲ್ಲ. ಇದು ಒಂದು ಶ್ವಾಸ ಸಂಬಂಧಿ ಕಾಯಿಲೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಇದ್ರ ಚಿಗುರನ್ನ ನೀವು ರೆಗ್ಯುಲರ್ ಆಗಿ ತಂಬಳಿನೋ ಚಟ್ನಿನೋ ಯಾವ್ದಕ್ಕೋ ಬಳಸ್ಕೊಳ್ಳಿ. ನೀವು ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ವರ್ಷದಲ್ಲಿ ನಿಮ್ಗೆ, ಅದು ಚಿಗುರು ಕಾಲದಲ್ಲಿ. ಇದನ್ನ ಚಿವುಟ್ತಾ ಹೋಯ್ತು ಅಂತ ಹೇಳಿದ್ರೆ ನೋಡಿ, ನಾನು ಇಲ್ಲಿ ತುದಿ ಚಿವುಟ್ತೀನಿ, ಇಲ್ಲಿ ಸೈಡಲ್ಲಿ ಚಿಗುರು ಬಂದ್ಬಿಡುತ್ತೆ. ನೀವು ಎಷ್ಟು ಚಿವುಟ್ತಾ ಹೋಗ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಪಾರ್ಟ್ ತುಂಬಾ
ತುಂಬಾ ಚೆನ್ನಾಗಿ ಗಿಡ ಬೆಳೀತದೆ. ಸೊ ಅದು ನಮ್ಮ ಆಹಾರ ಆಗ್ತದೆ. ಸೊ ಈ ಆಹಾರವೇ ನಮ್ಮ ಆರೋಗ್ಯನ ಕಾಪಾಡ್ತದೆ. ಇದು ಹೇಗ್ ಗೊತ್ತಾಯ್ತು ಸರ್? ಯಾವಾಗಿಂದ ನೀವು ಬಳಸ್ತಾ ಇದ್ದೀರಾ? ಎಲ್ಲೆಲ್ಲ ಯಾರ ಬಳಸ್ತಾ ಇದಾರೆ ಈಗ? ಈಗ ತುಂಬಾ ಜನ ನಾಟಿ ವೈದ್ಯರುಗಳು ಅದನ್ನ ಮಾಡ್ತಾ ಇದ್ರು. Okay. ಒಂದಷ್ಟು ಜನ ಕೈ ಬಿಟ್ಬಿಟ್ರು. ಇದನ್ನ ಈಗ ಒಂದಷ್ಟು ಜನ ಕೈ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಶ್ರೀಗಂಧದ ಎಲೆಗಳ ಬಳಸೋದನ್ನೇ ಕೈ ಬಿಟ್ಬಿಟ್ಟಿದ್ದಾರೆ. Okay. ಸೊ ಮಧ್ಯೆ ಮಾತಾಡ್ತಾ ನನ್ಗೆ ಈಗ 15 ವರ್ಷದಿಂದ ನನ್ನ ಜರ್ನಿನಲ್ಲಿ ಸಿಕ್ಕಂತ ಒಂದಷ್ಟು ಜನರ ಜೊತೆ ಮಾತಾಡ್ತಾ ಇಡೀ ರಾಜ್ಯನ ಸುತ್ತಾ ಸೊ ಇದು ನಮ್ಗೆ ಸಿಕ್ಕಿ ಅಲ್ಲಿ 10-15 ವರ್ಷ ಆಗಿದೆ ನಮ್ಗೆನೆ. ಸೊ ಅದನ್ನ ಏನ್ ಮಾಡಿದ್ವಿ, ನಾವು ಶುರು ಮಾಡ್ಕೊಂಡ್ವಿ ಫಸ್ಟ್. ಸೊ ನಾವು ಯಾವ್ದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಅದು ನಾನು, ನನ್ನ ಫ್ಯಾಮಿಲಿ, ಸೊ ನನ್ನ ಗೆಳೆಯರ ಬಳಗ ಫಸ್ಟ್ ಶುರು ಮಾಡೋದು ನಾನಲ್ಲಿ. ಸೊ ಇಲ್ಲಿ ಸರಿಯಾದಾಗ ಮಾತ್ರ ನಾನು ಅದನ್ನ ಬೇರೆ ಹೇಳಲಿಕ್ಕೆ ಹೋಗ್ತೇನೆ. ಸೊ ಇದು ಸುಮಾರು ಜನ, ನಾನು ಹೇಳಿದಲ್ಲ ಅಸ್ತಮಾ ಪೇಷಂಟ್ಗಳು ತುಂಬಾ ಜನರು ಇಡೀ ಶ್ವಾಸ ಫ್ರೀ ಆಗೋಯ್ತು. ಸೊ ಹಂಗಾಗಿ ಏನಾಯ್ತು, ನಾವು ಬೇರೆಯವ್ರಿಗೆ ಹೇಳಲಿಕ್ಕೆ ನನ್ನ ಗೆಳೆಯ ಸಮೂಹ ಇದೆಯಲ್ಲ, ಸೊ ಅದು ನನಗೆ ಸಪೋರ್ಟ್ ಮಾಡ್ತಾರಂತಿದ್ದು. ಸೊ ಇದನ್ನ ಬೇರೆ ಮೆಡಿಸಿನ್ ಆಗು ಬಳಸ್ತಾ ಇದಾರ? ಅಂದ್ರೆ ಬೇರೆ ಕಡೆ ಬೇರೆ ಆಡ್ ಆನ್ ಆಗಿ ಅಥವಾ ಆ ತರದ್ ಏನಾದ್ರು ಮಾಡಿ ಇದನ್ನ ಮೇಜರ್ ಆಗಿ ಇದನ್ನ ಮರನೇ ಬಳಸ್ತಾ ಇದಾರೆ, ಜಾಸ್ತಿ ಮರ ಬೆಳೆಸ್ತಾ ಇದಾರೆ. ಮರನ ಬಳಸ್ತಾ ಇದಾರೆ. ಯಾಕಂದ್ರೆ ದೇಹ ತಂಪು ಮಾಡೋದಕ್ಕೆ ಅದಕ್ಕೆಲ್ಲದಕ್ಕೂ ಬಳಸ್ತಾ ಇದಾರೆ. ಸೊ ಇದು ಸೊಪ್ಪನ್ನ ಯಾರು ಬಳಸಿದ್ದು ನನಗೆ ಇದುವರೆಗೂ ಯಾವ್ದು ಪಟ್ಟಿನಲ್ಲಿ ಸಿಕ್ಕಿಲ್ಲ. ನಮ್ಮ ಹಿರಿಕರು ಮಾಡ್ತಾ ಇದ್ರು, ನಮ್ಮ ಹಿರಿಕರು ಮಾಡ್ತಾ ಇದ್ದಂಥದ್ದು. ಇದೊಂಥರ ಪರಂಪರಾ ವೈದ್ಯ ಅಂತ ನಾವ್ ಹೇಳ್ತೀವಿ. ಪರಂಪರಾ ವೈದ್ಯ ಇದೆಯಲ್ಲ, ಅವರು ಯಾಕೆ ನೆಕ್ಸ್ಟ್ ಪರಂಪರೆಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಮಾರಾಟ ಅನ್ನೋದು ಶುರು ಆಯ್ತಲ್ಲ, ಸವಾಗ ಇವ್ ಕೂತ್ ಬಂತು. ಯಾಕಂದ್ರೆ ನಮ್ಮ ಹಿರಿಯವರು ಯಾರು ಮಾರಾಟ ಮಾಡ್ಲಿಲ್ಲ. ಸೊ ಯಾರ್ದೋ ಆರೋಗ್ಯ ಕಟ್ಟಿದ್ರೆ ದ್ವೇಷ ಇದ್ರು ಅವನಿಗೆ ಹೋಗಿ ಔಷಧಿ ಕೊಟ್ಟು ಬರೋರು. ಇದು ನಮ್ಮ ಪರಂಪರೆ. ದ್ವೇಷ ಇದ್ರು ಅವ್ನಿಗೆ ಅಶ್ವಿಲ್ಲ ಅಂದ್ರೆ ಊಟ ಹಾಕೋರು. ಇದು ನಮ್ಮ ಪರಂಪರೆ. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ಸೊ ಆ ಪರಂಪರೆನ ಎಲ್ಲಾನು ಎನ್ಕೇಶ್ ಮಾಡ್ತಾ ಹೋಗಿ ನಮ್ಮ ಏನು ಮೆಡಿಸನ್, ಈಗ ಆಯುರ್ವೇದ ಅಂತ ಅದಕ್ಕೊಂದು ಹೆಸರು ಕೊಟ್ಕೊಂಡು ಸೊ ಅದೊಂದು ವಿಂಗ್ ಮಾಡಿದ್ರು. ಅದೊಂದು ವಿಂಗ್ ಮಾಡಿ ಸೊ ಇವ್ರನ್ನ ಏನ್ ಮಾಡಿದ್ರು, ಇದನ್ನ ಆಕ್ಚುಲಿ ನಾವೇನು ಪೀಪಲ್ ಸೈನ್ಸ್ ಅಂತ ಹೇಳ್ತೀವಿ ನಾವು. ಇದನ್ನ ಜನರ ವಿಜ್ಞಾನ ಇದೆಯಲ್ಲ, ಇದನ್ನ ಅಥೆಂಟಿಕ್ ಆಗಿ ಎಲ್ಲೂ ದಾಖಲೆ ಮಾಡ್ಲಿಲ್ಲ. ಮಾಡಿಸ್ಕೊಂಡಿದ್ ಒಂದಷ್ಟನ್ನ ಅವರು ಪ್ರಚಾರ ಮಾಡ್ಕೊಂಡು ಹೋದ್ರು. ಇದನ್ನ ನಾವು ಹಿಂಗೆ ಪ್ರೋಸೆಸ್ ಮಾಡ್ಬೇಕು, ಹಿಂಗೆ ಕೊಡ್ಬೇಕು, ಹಿಂಗ್ ಕೊಟ್ರೆ ಔಷಧಿ ಅಂತ ಹೇಳ್ತಾ ಹೋಗಿದಾರೆ ಅವರು. ಆದ್ರೆ ನೇಚರ್ ಅದನ್ನ ಹೇಳಲಿಲ್ಲ. ನಿಂಗೆ ಈ ಸೀಸನ್ ಅಲ್ಲಿ ಸಿಗ್ತಾ ಇದ್ದು ಊಟ ಪಾಡಪ್ಪ ಅಂತ ಹೇಳ್ತು. ಇದನ್ನ ನಮ್ಮ ಪರಂಪರೆ ವೈದ್ಯರು ಮಾಡ್ತಾ ಇದ್ದಿದ್ರು. ಮತ್ತು ನಮ್ಮ ಪರಂಪರೆ ಆಹಾರ ವೈದ್ಯ ಪದ್ಧತಿ ಎಲ್ಲವೂ ಕೂಡ ಸ್ಟಾಕ್ ಮಾಡಿ ಇಟ್ಕೊಳ್ತಿರ್ಲಿಲ್ಲ. ಆ ಸೀಸನ್ ಅಲ್ಲಿ ಏನ್ ಬರ್ತದೆ ಹೊರಗಡೆಯಿಂದ ಎಲ್ಲೋ ತರೋರು, ಅದನ್ನ ಕೊಡೋರು. ತುಂಬಾ ಚೆನ್ನಾಗಿ ಅದು ಕೆಲಸ ಮಾಡ್ತಾ ಇತ್ತು. ಕೂಡಿಡ್ಲಿಲ್ಲ. ಸೊ ಕೂಡಿಡೋದು ಅಂತ ಯಾವಾಗ ಬಂತಲ್ಲ, ಸವಾಗ ಅದನ್ನ ಮಾರಾಟ ಮಾಡೋದು ಅಂತ ಬಂತು. ಸೊ ಈಗ ಆರೋಗ್ಯ ಕೂಡ ಮಾರಾಟದ ವಸ್ತು ಆಗಿದೆ. ಸೊ ನಾ ಅದಕ್ಕೆ ಹೇಳಂತ ಇರೋದು, ನನ್ನ ಅಧ್ಯಯನದಲ್ಲಿ ನಾನು ಕಂಡ್ಕೊಂಡಿರೋಂಥದ್ದು, ಸೊ ನೀವು ಹೋಗಿ ಆ ಸೀಸನ್ ಅಲ್ಲಿ ಏನ್ ಸಿಗ್ತದೆ ಅದನ್ನ ಊಟ ಮಾಡಿ ಫಸ್ಟ್. ನಿಮ್ ರೀಜನ್ ಫುಡ್ ಏನಿದೆ ಅದನ್ನ ತಗೊಳ್ಳಿ. ಸೊ ರೀಜನಲ್ ಫುಡ್ಡು ಮತ್ತೆ ಸೀಸನಲ್ ಫುಡ್ಡು ನಮ್ಮ ಆರೋಗ್ಯಕ್ಕೆ ಒಂದು ಅಮೂಲ್ಯವಾದ ಆಸ್ತಿಯಾಗಿದೆ. ನಮ್ಮ ಆರೋಗ್ಯ ನಮ್ ಚೆನ್ನಾಗಿರ್ಕೊಳ್ತಾ. ಇದು ಯಾವಾಗಿನ ಸೀಸನ್ ಸರ್? ಇದು ನೋಡಿದ್ರೆ ಈಗ ಚಿಗುರ್ತಾ ಇದೆ. ಈಗ ಎಲ್ಲವೂ ಚೈತ್ರದಲ್ಲಿ, ಮೇಜರ್ ಆಗಿ ಚೈತ್ರದಲ್ಲಿ ಚಿಗುರು ಬರ್ತದೆ. ಸೊ ನೀವು ಮನೆ ಹತ್ರ ಬೆಳೆಸ್ಕೊಂಡಾಗ, ಸೊ ನಿಮ್ಗೆ ನೀವು ವಾರಕ್ಕೆ ತಿಂಗಳಿಗೆ ಒಂದೊಂದ್ಸಲಿ ಕಟ್ ಮಾಡ್ತಾ ಹೋದ್ರೆ, ಸೊ 365 ದಿನ ಚಿಗುರು ಇರುತ್ತಲ್ಲ. ಸೊ ಉಸಿರಾಟ ಸಮಸ್ಯೆ ಎಲ್ರಿಗೂ ಸಮಸ್ಯೆ ಶುರುವಾಗಿದೆ. ಮೇನ್ ಇದು ಉಸಿರಾಟದ ಸಮಸ್ಯೆ ಮೇಜರ್ ಆಗಿರೋದು ಶ್ವಾಸ ಸಂಬಂಧಿ ಕಾಯಿಲೆಗಳು ಅಂತ ಹೇಳ್ತಿರ್ತೀನಿ. ಅದು ಗಂಧ ಅದನ್ನೆಲ್ಲ ಬೇರೆ ಬೇರೆ ಅಂತದ್ ಏನ್ ಸತ್ವ ಇರುತ್ತೆ ಸರ್ ಇದರಲ್ಲಿ ಮೇನ್ ಶ್ರೀಗಂಧದಲ್ಲಿ? ಅಂದ್ರೆ ನಮ್ಮ ಶ್ವಾಸ ಸಂಬಂಧಿ ಇದೆಯಲ್ಲ, ಅಲ್ಲಲ್ಲ ಈ ಸೊಪ್ಪಲ್ಲಿ ಅಲ್ಲ, ಶ್ವಾಸ ಸಂಬಂಧಿಗೆ ಬೇಕಾದಂತ ಒಂದು ನ್ಯೂಟ್ರಿಯೇಷನ್ ಇದರಲ್ಲಿದೆ. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಔಷಧೀಯ ಗುಣಗಳೇನು ನಾವೇನ್ ಹೇಳ್ತೀವಲ್ಲ, ಸೊ ಅವರು ಬರೆದದ್ದು ಹೇಳ್ತಾರೆ ನಮ್ಗೆ. ನಮ್ಮ ಆಯುರ್ವೇದಕ್ಕೆ ಹೋದ್ರೆ ಮತ್ತೆ ಯುನಾನಿ ಅವರೆಲ್ಲರೂ ಏನೇನ್ ಕಂಟೆಂಟ್ ಇದೆ ಅಂತ ಬರ್ದು ಇದ್ರಲ್ಲಿ ಇಷ್ಟಿದೆ, ಇದಿಷ್ಟು ಪ್ರಮಾಣ ತಗೋಬೇಕು ಎಲ್ಲ ಹೇಳ್ತಾ ಇದಾರೆ. ಸೊ ನಮ್ದು ಎಲ್ಲೂ ಬರೆಯೋದಿಲ್ಲ. ಸೊ ನಾವು ಊಟ ಮಾಡ್ತಾ ಇದ್ದೇವೆ, ನಾನು ಆರೋಗ್ಯವಾಗಿದ್ದೇನೆ. ನಮ್ಮ ಅವ್ವಂದ್ರು ಇದನ್ನ ಊಟ ಮಾಡ್ತಾ ಇದ್ರು, ಅವರು ಆರೋಗ್ಯವಾಗಿದ್ರು. ಸೊ ನಾವು ಊಟ ಮಾಡ್ತಾ ಇರೋದ್ರಿಂದ, ಸೊ ನೀವು ಊಟ ಮಾಡಿದ್ರೆ ಯಾವುದೇ ತರದ ಅಡ್ಡ ಪರಿಣಾಮಗಳಿಲ್ಲ. ಒಂದು ಹೌದು, ಸೈಡ್ ಎಫೆಕ್ಟ್ ಅಂದ್ಬಿಡ್ತಾರೆ. ಇದು ಸೈಡ್, ನಮ್ಮ ಆಹಾರಗಳು ಯಾವತ್ತೂ ಸೈಡ್ ಎಫೆಕ್ಟ್ ಮಾಡ್ಲಿಲ್ಲ. ಈಗ ಹಬ್ಬದ ದಿನ ನಾನು ದಿನ ಊಟ ಮಾಡಿದಷ್ಟು ಮಾಡಲ್ಲ, ಜಾಸ್ತಿ ಊಟ ಮಾಡ್ತೀನಿ, ಅದ್ರ ಡೈಜೆಷನ್ ಮಾಡ್ಕೊಳತ್ತೆ. ಇನ್ಯಾವತ್ತೂ ಒಂದಿಷ್ಟೇ ಸಿಕ್ಕಿರುತ್ತೆ, ಊಟ ಮಾಡಿರ್ತೀನಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಇವು ಆಹಾರಗಳ ಕೆಲಸ ಅದು. ಆದ್ರೆ ನಿಮ್ಮ ಮಾತ್ರೆಗಳ ಕೆಲಸಗಳು, ಡೋಸೇಜು ಕಾನ್ಸಂಟ್ರೇಟ್ ಮಾಡಿಟ್ಟಿರ್ತಾರಲ್ವಾ,
ಇಷ್ಟೇ ತಗೋಬೇಕು ಪ್ರಮಾಣದಲ್ಲಿ ಅಂತ ಹೇಳ್ತಾರೆ. ಇದು ಆಹಾರ ಯಾವತ್ತೂ ಪ್ರಮಾಣ ಇಲ್ಲ. ಸೊ ಆಹಾರನೇ. ಒಂದು ತುತ್ತು ಜಾಸ್ತಿ ಆದ್ರೆ ಊಟ ಆಗತ್ತೆ, ಒಂದು ತುತ್ತು ಕಮ್ಮಿ ಆದ್ರೆ ಔಷಧಿ ಆಗತ್ತೆ. ಇದನ್ನ ಈಗ ನೀವು ಯಾವ ರೀತಿ ಬಳಕೆ ಮಾಡಿ ಏನೇನೆಲ್ಲ ಬಳಕೆ ಮಾಡಿ ತಗೋಬಹುದು ಅಂತ ಹೇಳ್ತೀರಾ? ನೀವ್ ಏನೇನ್ ಬಳಸ್ತಾ ಇದ್ದೀರಾ? ಈಗ ನನ್ನ ಮನೆಯಲ್ಲಿ ಮತ್ತೆ ನನ್ನ ಗೆಳೆಯರ ಮನೆಯಲ್ಲಿ, ಯಾಕಂದ್ರೆ ನಾನು ಒಬ್ಬ ಅಲ್ಲ, ಈಗ ತುಂಬಾ ಬಳಗ ಇದೆ ನಮ್ದೀಗ. ನನ್ನ ಬಳಗದಲ್ಲಿ ಈಗ ಇದನ್ನ ಮೇಜರ್ ಆಗಿ ಚಟ್ನಿ ಮಾಡ್ತಾರೆ. ಸೊ ಒಂದಿಡೀ ಸೊಪ್ಪು ತಗೊಳ್ತಾರೆ, ಮಾಮೂಲಿ ಮನೆಯಲ್ಲಿ ಚಟ್ನಿ ಮಾಡ್ತಾರಲ್ಲ, ಆ ಚಟ್ನಿ ಮಾಡುವಾಗ ಇದನ್ನು ಹುರಿದ್ಬಿಟ್ಟು ಅದ್ರೊಳಗೆ ಹಾಕ್ತಾರೆ. ಒಂದು ಚಟ್ನಿ ಆಯ್ತು. ಸೊ ಎರಡನೇದು ತಂಬುಳಿ ಇದೆಯಲ್ಲ, ತಂಬುಳಿ ಇದನ್ನು ಅಷ್ಟೇ, ತಂಬುಳಿನೂ ಅಷ್ಟೇ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಅದನ್ನು ಹುರಿದು ಜೀರಿಗೆ ಕಾಳು ಮೆಣಸು ಹಾಕಿ ಮಿಕ್ಸಿಗೆ ಹಾಕಿದ್ರೆ ಅದೊಂದು ತಂಬುಳಿ ಆಗ್ತದೆ. ಸೊ ತಂಬುಳಿ ಮತ್ತು ಚಟ್ನಿಗೆ ಒಂದು ಅಮೂಲ್ಯವಾದ ಸೊಪ್ಪು ಇದು. ಒಟ್ಟಾರೆ ನಮ್ಮ ಸಾರ್ವಜನಿಕರಿಗೆ ಹೇಳೋದಾದ್ರೆ ಇದನ್ನ ಬಳಕೆ ಬಗ್ಗೆ ಒಂದ್ ಲೈನ್ ಅಲ್ಲಿ ದಯಮಾಡಿ ಶ್ರೀಗಂಧದ ಮರ ಬೆಳೆಸಿ ಕೋಟಿ ರೂಪಾಯಿ ಬರ್ತಾರೆ ಅನ್ನೋದು ತಲೆನಲ್ಲಿ ಬಿಟ್ಟು, ಸೊ ಇದು ಕೋಟಿ ರೂಪಾಯಿ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಹಾರ್ಟ್ ಶ್ವಾಸ ಉಸಿರಾಟ ಸರಿ ಇದ್ರೆ ನಮ್ಗೆ ಕೋಟಿ ರೂಪಾಯಿ ಅಷ್ಟು ಆದಾಯ ಸಿಗುತ್ತೆ. ದಯಮಾಡಿ ಇದನ್ನ ಆಹಾರದಲ್ಲಿ ಬಳಸಿ ಅಂತ ಹೇಳ್ತೀನಿ. ಅವರು ಅದನ್ನ ವ್ಯಾಪಾರ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ನೆಕ್ಸ್ಟ್. ಅದು ಫಸ್ಟ್ ನಾವು ಹೊರತಾಗಿಯೂ ಕೂಡ ಇದೊಂದಿದೆ, ಇದೊಂದಿದೆ, ದಯಮಾಡಿ ಇದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ತೋಟದಲ್ಲಿ ಸಣ್ಣದಾಗಿದ್ರು ಕೂಡ ಇದನ್ನ ಹಾಕೊಂಡಾದ್ರೂ ಬಳಸ್ಕೊ. ಹೌದೌದು, ಪಾಟಲ್ಲೂ ಬೆಳೆಸ್ಕೋಬಹುದು. ನಾನು ಹೇಳ್ತಾ ಇರೋದು ಪಾಟ್ ಕೃಷಿ ಆಗ್ಬೇಕು ಅಂತೇಳಿ. ಟೆರೆಸ್ ಗಾರ್ಡನ್ ಅವರಿಗೆ ಒತ್ತಿ ಹೇಳ್ತಾ ಇದ್ದೀನಿ. ಈಗ ಟೆರೆಸ್ ಗಾರ್ಡನ್ ಹೇಳ್ತಾ ಇದಾರಲ್ಲ, ಅವ್ರು ಎಲ್ಲಿಂದಲೋ ಬೀಜ ತಂದು ಏನೇನೋ ಮಾಡ್ತಾ ಇದಾರೆ. ನೀವು ವೈಲ್ಡ್ ತಗೊಂಬಂದು ಹಾಕಿ. ಸೊ ವೈಲ್ಡ್ ಗ್ರೀನ್ಸ್ ಹಾಕಿದ್ರೆ ನಿಮ್ಗೆ, ಸೊ ನಿಮ್ಗೆ ವರ್ಷ ಪೂರ್ತಿ ನೀವು ಬೀಜ ತರೋದ್ ಸಮಸ್ಯೆ ಇರಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ಇವು ಆಹಾರದಲ್ಲಿ ಬಂತು ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರ್ತದೆ ಅಂತೇಳಿ.